ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ನಾಗ್. ವರ್ಲ್ಡ್ ಅರೌಂಡ್ ಅಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿಂದು ಶಶಿ ದೇಶಪಾಂಡೆ ಅವರ ಪ್ರಸಿದ್ಧ ಕಾದಂಬರಿಯಾದ ದಟ್ ಲಾಂಗ್ ಸೈಲೆನ್ಸ್ ಬಗ್ಗೆ ಮಾತನಾಡುತ್ತಿದ್ದೇನೆ. ಶಶಿ ದೇಶಪಾಂಡೆ ಓರ್ವ ಸ್ತ್ರೀವಾದಿ ಲೇಖಕಿಯಾಗಿದ್ದು ಈ ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಬಂದಿದೆ. ಅಲ್ಲದೆ ಶಶಿ ದೇಶಪಾಂಡೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ. ಸ್ನೇಹಿತರೆ, ಕಥೆಯ ಪ್ರಮುಖ ಪಾತ್ರ ಜಯಾ ಎಂಬ ಹುಡುಗಿಯದ್ದಾಗಿದ್ದು ಆಕೆ ಓರ್ವ ಸುಂದರ, ಸುಸಂಸ್ಕೃತ ಹಾಗೂ ಬುದ್ಧಿಶಾಲಿ ಹುಡುಗಿಯಾಗಿದ್ದಳು. ಓದುವುದರಲ್ಲೂ ಎತ್ತಿದ ಕೈ ಅವಳದ್ದಾಗಿತ್ತು. ಆದರೆ ಇದನ್ನು ಆಕೆಯ ಅಜ್ಜಿ ಸಹಿಸುತ್ತಿರಲಿಲ್ಲ. ಅವರ ಪ್ರಕಾರ ಹುಡುಗಿಯರು ತೆಪ್ಪಗೆ ಇರಬೇಕಿತ್ತು, ನಾಚಿಕೆ ಸ್ವಭಾವದವರಾಗಿರಬೇಕು, ಮನೆಗೆಲಸ, ಅಡುಗೆ ಕೆಲಸಗಳೇ ಅವರ ಸ್ಕಿಲ್ ಆಗಿರಬೇಕೆಂದು ಆಕೆ ಬಯಸುತ್ತಿದ್ದರು. ಈ ಎಲ್ಲ ಕೆಲಸಗಳಲ್ಲೂ ಹುಡುಗಿಯರು ಎತ್ತಿದ ಕೈ ಆಗಿರಬೇಕೆಂದು ಅವರ ಭಾವನೆ ಇತ್ತು. ಜೊತೆಗೆ ಹುಡುಗಿಯರು ಚರ್ಚೆ ಮಾಡಲೇಬಾರದು, ಯಾವುದೇ ವಿಷಯ ನಿನಗೆ ಒಪ್ಪಿಗೆ ಆಗದಿದ್ದರೂ ಸಹ ನಿನ್ನ ಧ್ವನಿ ಎತ್ತಬಾರದೆಂದು ಆಕೆ ಬಯಸುತ್ತಿದ್ದರು. ಇದೇ ರೀತಿ ಮಾಡಿದರೆ ನಿನಗೆ ಒಳ್ಳೆಯ ಗಂಡ ಸಿಗುತ್ತಾನೆ ಎನ್ನುತ್ತಿದ್ದರು. ಗೆಳೆಯರೇ, ಸಮಾಜದ ಒತ್ತಡದಿಂದಾಗಿ ಆ ಹುಡುಗಿಯಾದ ಜಯ ತನ್ನ ಧ್ವನಿಯನ್ನು ಒಳಗೆ ಅದುಮಿ ಹಿಡಿಯಲು ಪ್ರಾರಂಭಿಸಿಬಿಟ್ಟಳು. ಜಯ ಬುದ್ಧಿವಂತ ಹುಡುಗಿ. ಆಕೆ ತನ್ನ ಭಾವನೆಗಳನ್ನು, ವಿಚಾರಗಳನ್ನು ಹೊರಹಾಕಿದಾಗಲೆಲ್ಲ ಜನರಿಗೆ ಅದು ಸಹಿಸಲು ಆಗುತ್ತಿಲ್ಲವೆಂದು ಆಕೆಗೆ ಗೊತ್ತಾಗಿ ಹೋಯಿತು. ಜನರು ಆಕೆ ಸದ್ದಿಲ್ಲದೆ ನಾಚಿಕೆ ಸ್ವಭಾವದಳಾಗಿರಬೇಕೆಂದು ಬಯಸುತ್ತಿದ್ದರು. ಹೀಗಾಗಿ ಜಯ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಳು. ತನ್ನ ಭಾವನೆಗಳನ್ನು ನಿಧಾನವಾಗಿ ಒಳಗೆ ಅದುಮಿಟ್ಟುಕೊಳ್ಳಲು ಶುರು ಮಾಡುತ್ತಾಳೆ. ಜಯಾಗೆ ಬರೆಯುವುದೆಂದರೆ ಭಾಳ ಇಷ್ಟ. ಆಕೆ ಓರ್ವ ಲೇಖಕಿಯಾಗಬೇಕೆಂದು ಇಷ್ಟಪಡುತ್ತಿದ್ದಳು. ಜಯ ಫ್ರೀ ಟೈಮ್ನಲ್ಲಿ ಬರೆಯುತ್ತಿದ್ದಳು ಕೂಡ. ಆದರೆ ಜನರಿಗೆ ಇದೂ ಸಹ ತಪ್ಪಾಗಿ ಕಾಣಿಸುತ್ತಿತ್ತು. ಕೇವಲ ಜಯಾಳ ತಂದೆ ಮಾತ್ರ ಅವಳಿಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಿದ್ದರು. ಸ್ನೇಹಿತರೆ, ವಿಡಿಯೋ ಮುಂದುವರಿಸುವ ಮುನ್ನ ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರತಿ ವಾರ ಹೊಸ ವಿಡಿಯೋಗಳ ಮಾಹಿತಿಯನ್ನು ಆಲ್ ನೋಟಿಫಿಕೇಷನ್ನಲ್ಲಿ ನೀವು ಪಡೆಯಬಹುದು. ಕಾಲ ಸರಿದಂತೆ ಜಯ ಬೆಳೆದು ದೊಡ್ಡವಳಾಗಿ ಓದಿ ಕಾಲೇಜಿನ ವಿದ್ಯಾಭ್ಯಾಸವನ್ನು ಸಹ ಪೂರ್ಣಗೊಳಿಸುತ್ತಾಳೆ. ನಂತರ ಮೋಹನ್ ಎಂಬ ಹುಡುಗನೊಂದಿಗೆ ಜಯಾಳ ವಿವಾಹ ಕೂಡ ಆಗಿ ಹೋಗುತ್ತದೆ. ಮೋಹನ್ಗೆ ಒಳ್ಳೆಯ ನೌಕರಿ ಇತ್ತು, ಸಂಪಾದನೆಯೂ ಚೆನ್ನಾಗಿತ್ತು. ಜಯ ಮತ್ತು ಮೋಹನ್ನ ವಿಚಾರಗಳು ಬೇರೆ ಬೇರೆಯೇ ಆಗಿದ್ದವು. ಇಬ್ಬರಿಗೂ ತಮ್ಮ ವಿವಾಹದಿಂದ ಸ್ವಲ್ಪವೂ ಸಂತೋಷವಾಗಿರಲಿಲ್ಲ. ಜಯಾಗೆ ತನ್ನ ವಿಚಾರಗಳನ್ನು ಮುಂದಿಡಲು ಅವಕಾಶವೇ ಇರಲಿಲ್ಲ. ಹೀಗಾಗಿ ಅವಳಿಗೆ ನೋವಾಗಿತ್ತು. ತನ್ನ ಆಲೋಚನೆಗಳನ್ನು ಎಲ್ಲರಿಗೂ ತಿಳಿಸಬೇಕೆಂದು ಪ್ರಯತ್ನಿಸುತ್ತಿದ್ದಳು. ಆದರೆ ಮೋಹನ್ ಅದಕ್ಕೆ ಆಸ್ಪದವನ್ನೇ ಕೊಡುತ್ತಿರಲಿಲ್ಲ. ಮೋಹನ್ ತಾನು ಏನು ಯೋಚಿಸುತ್ತೇನೆಯೋ ಅದೇ ಸರಿ ಎಂದು ಭಾವಿಸಿದ್ದ. ಜಯ ನನ್ನ ಮಾತೇ ಕೇಳಬೇಕು, ಮನೆ ಕೆಲಸ ಮಾಡುತ್ತಾ ಅಡುಗೆ ಮಾಡಿಕೊಂಡು ಮನೆಯಲ್ಲೇ ಬಿದ್ದಿರಬೇಕೆಂದು ಅವನು ಆಲೋಚಿಸುತ್ತಿದ್ದ. ಜೊತೆಗೆ ಅವಳು ಕೇವಲ ರೋಬೋಟ್ ಥರ ಇದ್ದು ಯಾವುದೇ ಪ್ರಶ್ನೆಯನ್ನು ಕೇಳಬಾರದೆಂದು ತೀರ್ಮಾನಿಸಿದ್ದ. ಸ್ನೇಹಿತರೆ, ಒಮ್ಮೆ ಮೋಹನ್ನನ್ನು ಕೆಲಸದಿಂದ ಅಮಾನತು ಅಂದರೆ ಸಸ್ಪೆಂಡ್ ಮಾಡಲಾಗುತ್ತದೆ. ಮೋಹನ್ ಸಸ್ಪೆಂಡ್ ಆಗಿದ್ದರಿಂದ ಅವನಿಗೆ ಸಂಬಳ ಬರುವುದು ನಿಂತು ಹೋಗಿತ್ತು. ಬಡತನ ಆವರಿಸಿತ್ತು. ಹೀಗಾಗಿ ಅವರು ಅಪಾರ್ಟ್ಮೆಂಟ್ ಖಾಲಿ ಮಾಡಿ ಚಿಕ್ಕದಾದ ಮನೆಯಲ್ಲಿ ವಾಸ ಮಾಡತೊಡಗಿದರು. ಇದರ ನಡುವೆ ಅವರಿಗೆ 2 ಮಕ್ಕಳು ಕೂಡ ಆಗಿದ್ದವು. ಬಡತನದ ಕಾರಣದಿಂದಾಗಿ ಅವರ ಪೋಷಣೆಯನ್ನು ಮಾಡಲಾಗದೆ ತಮ್ಮ ಸಂಬಂಧಿಕರ ಮನೆಯಲ್ಲಿ ಅವರನ್ನು ಬಿಟ್ಟು ಬಿಡುತ್ತಾರೆ. ಜಯ ತನ್ನ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಲು ಲೇಖನಗಳನ್ನು ಬರೆಯಲು ಶುರು ಮಾಡುತ್ತಾಳೆ. ಜಯ ಬರೆದ ಲೇಖನಗಳಲ್ಲಿ ಅವಳು ಅದುಮಿಟ್ಟುಕೊಂಡಿದ್ದ ಭಾವನೆಗಳು, ಫ್ರಸ್ಟ್ರೇಷನ್ ಎಲ್ಲವೂ ಇತ್ತು. ಸಮಾಜದ ಮೇಲೆ ಅವಳಿಗಿದ್ದ ಒಪಿನಿಯನ್ಗಳು ಅದರಲ್ಲಿ ಒಳಗೊಂಡಿತ್ತು. ಇದನ್ನು ಮೋಹನ್ ಕೂಡ ಓದಿದ. ಆದರೆ ಏನೂ ಮಾಡಲಾಗಲಿಲ್ಲ. ಮೋಹನ್ನ ಚೆಹರೆಯಲ್ಲಿ ಆದ ಬದಲಾವಣೆಗಳನ್ನು ನೋಡಿ ಜಯ ಅವನಿಗೆ ತನ್ನ ಬರವಣಿಗೆಗಳು ಇಷ್ಟವಾಗಲಿಲ್ಲ ಎಂದುಕೊಳ್ಳುತ್ತಾಳೆ. ಮೋಹನ್ ತನ್ನ ಕಚೇರಿಯಲ್ಲಿ ಮಾಡಲಾಗಿದ್ದ ಭ್ರಷ್ಟಾಚಾರದ ಆರೋಪ ಸಾಬೀತಾಗಿ ಹೋಗುತ್ತದೆ. ಮೋಹನ್ನನ್ನು ಕೆಲಸದಿಂದ ವಜಾ ಕೂಡ ಮಾಡಲಾಗುತ್ತದೆ. ಕೆಲ ದಿನಗಳ ನಂತರ ಜಯಾಳ ಅಣ್ಣ ಮತ್ತು ತಂಗಿ ಅವಳನ್ನು ಭೇಟಿ ಮಾಡಲು ಬರುತ್ತಾರೆ. ಜಯಾಳ ತಂಗಿ ಹೆಸರು ಕುಸುಮ್ ಎಂದಿತ್ತು. ಕುಸುಮ್ಳ ಗಂಡ ಕೂಡ ಬಹಳ ಅಬ್ಯೂಸಿವ್ ಆಗಿದ್ದರಿಂದ ಅವಳು ಗಂಡನಿಂದ ದೂರವಾಗಿದ್ದಳು. ಜೊತೆಗೆ ಜಯಾಳ ಅಣ್ಣನಾಗಿದ್ದ ರವಿ ಮೋಹನ್ ಮೇಲೆ ಕೆಟ್ಟದಾಗಿ ಮಾತನಾಡುತ್ತಾನೆ. ಮೋಹನ್ ರವಿ ಮೇಲಿನ ಕೋಪವನ್ನು ಜಯ ಮೇಲೆ ತೋರಿಸಿದ. ಮೋಹನ್ ಭಾಳ ಫ್ರಸ್ಟ್ರೇಟ್ ಆಗಿ ಹೋಗಿದ್ದ. ಆತನಿಗೆ ಏನು ಮಾಡಬೇಕೆಂದು ತೋಚುತ್ತಿರಲಿಲ್ಲ. ಅವನಿಗೆ ಜಯಾಳ ಪ್ರೀತಿ, ಸಹಕಾರ ಅವಶ್ಯಕವಾಗಿತ್ತು. ಆದರೆ ಜಯ ಮತ್ತು ಮೋಹನ್ ನಡುವೆ ಮಾತುಕತೆ ಆಗುತ್ತಲೇ ಇರಲಿಲ್ಲ. ಅವರಿಬ್ಬರು ತಮ್ಮ ಮನಸ್ಸಿನಲ್ಲಿರುವುದನ್ನು ಹೇಳಿಕೊಳ್ಳುತ್ತಲೇ ಇರಲಿಲ್ಲ. ಹೊರಗೆ ಮಾತ್ರ ಗಂಡ ಹೆಂಡತಿಯರ ಪಾತ್ರವನ್ನು ನಿರ್ವಹಿಸುತ್ತಿದ್ದರು. ಒಳಗೆ ಅವರ ಸಂಬಂಧ ಪೊಳ್ಳಾಗಿ ಹೋಗಿತ್ತು. ಮೋಹನ್ಗೆ ಜಯ ಹತ್ತಿರ ಏನು ಮಾತನಾಡಬೇಕೆಂಬುದು ಸಹ ಗೊತ್ತಿರಲಿಲ್ಲ. ಜಯಾಗೆ ಮೋಹನ್ನ ನೋವನ್ನು ಕಡಿಮೆ ಮಾಡುವುದು ಹೇಗೆ ಎಂಬುದು ತಿಳಿಯುತ್ತಿರಲಿಲ್ಲ. ಇದೆಲ್ಲದರ ನಡುವೆ ಇವರ ಮಗನಾದ ರಾಹುಲ್ ಮನೆಯಿಂದ ಓಡಿ ಹೋಗಿರುವುದು ಗೊತ್ತಾಗುತ್ತದೆ.
ಸ್ನೇಹಿತರೆ, ನಿಮಗೆ ಮೊದಲೇ ಹೇಳಿದಂತೆ ಇವರ ಮಕ್ಕಳು ಸಂಬಂಧಿಕರ ಮನೆಯಲ್ಲಿ ಬೆಳೆಯುತ್ತಿದ್ದರು. ಮಗನಾದ ರಾಹುಲ್ನನ್ನು ಹುಡುಕಲು ಮೋಹನ್ ಹೊರಡುತ್ತಾನೆ. ಜಯ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನೆಂದು ಆಲೋಚಿಸುತ್ತಾಳೆ. ಆಗ ತನ್ನ ಬದುಕಿನಲ್ಲಿ ಎಷ್ಟೊಂದು ತೊಂದರೆಗಳು ಹಾಗೂ ಸಂಬಂಧಗಳು ಬಿರುಕು ಬಿಡಲು ನಾವಿಬ್ಬರು ಒಬ್ಬರನ್ನೊಬ್ಬರು ಮಾತನಾಡದೆ ನಮ್ಮ ಭಾವನೆಗಳನ್ನು ಪರಸ್ಪರ ವ್ಯಕ್ತಪಡಿಸದೇ ಇರುವುದೇ ಇದೆಲ್ಲ ತೊಂದರೆಗಳಿಗೆ ಕಾರಣ ಎಂದು ತಿಳಿಯುತ್ತಾಳೆ. ಜಯಾಳ ನೆರೆಮನೆಯಲ್ಲಿದ್ದ ಮಿಸ್ಟರ್ ಕಾಮತ್ ಎಂಬ ವೃದ್ಧ ಕೂಡ ಜಯಾಗೆ ಸಹಾಯ ಮಾಡಿ ಅವಳಲ್ಲಿ ಮನೆ ಮಾಡಿದ್ದ ಕಮ್ಯುನಿಕೇಷನ್ ಗ್ಯಾಪನ್ನು ಹೇಗೆ ನಿವಾರಿಸಿಕೊಳ್ಳಬೇಕೆಂದು ಸಲಹೆ ನೀಡುತ್ತಾರೆ. ಸ್ನೇಹಿತರೆ, ಈ ಕಾದಂಬರಿಯ ಕೊನೆಯಲ್ಲಿ ಮೋಹನ್ ಜಯಾಳಿಗೆಂದು ಟೆಲಿಗ್ರಾಮ್ ಒಂದನ್ನು ಕಳಿಸುತ್ತಾನೆ. ಅದರಲ್ಲಿ ತನಗೆ ಕೆಲಸ ಸಿಕ್ಕಿದ್ದು ಆದಷ್ಟು ಬೇಗ ಬಂದು ನಿನ್ನನ್ನು ಭೇಟಿ ಮಾಡುತ್ತೇನೆ ಎಂದು ಬರೆದಿತ್ತು. ಜಯ ಕೂಡ ತಾನು ಇನ್ನು ಮುಂದೆ ಅನಾವಶ್ಯಕವಾಗಿ ಮಾತನಾಡದೇ ಇರುವುದಿಲ್ಲವೆಂದು ನಿರ್ಧಾರ ಮಾಡುತ್ತಾಳೆ. ಜೊತೆಗೆ ತಾನು ಸುಮ್ಮನೆ ಇದ್ದು ಸಂಬಂಧಗಳಲ್ಲಿ ಬಿರುಕನ್ನು ಉಂಟು ಮಾಡುವುದಿಲ್ಲವೆಂದು ನಿರ್ಧರಿಸುತ್ತಾಳೆ. ಗೆಳೆಯರೇ, ಶಶಿ ದೇಶಪಾಂಡೆ ಅವರ ಪ್ರಸಿದ್ಧ ಕಾದಂಬರಿಯಾದ ದಟ್ ಲಾಂಗ್ ಸೈಲೆನ್ಸ್ನ ಸಾರಾಂಶವನ್ನು ನೀವು ಕೇಳಿದಿರಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್, ಲೈಕ್ ಹಾಗೂ ಶೇರ್ ಮಾಡಿ. ಧನ್ಯವಾದ.